ಹಲೋ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಬಂದ್ಬಿಟ್ಟು ಕೃಷ್ಣ ಅಂತ. ಸೊ ಈಗಾಗಲೇ ನಾನು ವಿಡಿಯೋ ನೀವು ನೋಡಿರ್ಬೋದು. ನಾನು ಬಂದ್ಬಿಟ್ಟು ಕರ್ನಾಟಕ, ಬೆಳಗಾವಿಯಿಂದ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಿಂದ. ನಿಮ್ಗಾಗಲೇ ಈಗ ನೀವು ವಿಡಿಯೋಲಿ ನೋಡಿರ್ಬೋದು ಕೂಡ. ಸೊ ನಾವು ಬಂದು ಈಗ ಒಂದು 3 months ಆಯಿತು ಜರ್ಮನಿಗೆ ಬಂದುಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ಅಫ್ಕೋರ್ಸ್ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಬರುವಾಗ. ಸೊ ಅಫ್ಕೋರ್ಸ್ ಇಲ್ಲಿ ಕೂಡ ಅದೇ ಥರನೇ ಇದೆ, ಚೆನ್ನಾಗಿದೆ. ಸೊ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ನಾವು ವಾರ್ಡಲ್ಲಿ ಅಂದ್ಬಿಟ್ಟು ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲರೂ ಸ್ವಲ್ಪ ಹೊಂದಾಣಿಕೆಯಿಂದನೂ ಚೆನ್ನಾಗಿದ್ದಾರೆ. ಸೊ ಇಲ್ಲಿ ಬಂದು ಊಟದ್ದು ನಮ್ಗೆ ಸ್ವಲ್ಪ ಅನಿಸ್ತಾ ಇತ್ತು, ಹೇಗಪ್ಪ ಅಲ್ಲಿ ಹೇಗೆ ಮಾಡೋದು, ಯಾವ ಥರ ಇರುತ್ತೆ ಅಂತ ಸ್ವಲ್ಪ ಅದ್ರ ಬಗ್ಗೆನೇ ಯೋಚನೆ ಇತ್ತು. ಸೊ ಇಲ್ಲಿ ಬಂದುಬಿಟ್ಟು ನಾನು ನೋಡಿದಾಗ ಆ ಥರ ಯಾವುದೂ ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ಇಲ್ಲೆಲ್ಲ ಎಸ್ಪೆಷಲಿ ಊಟದ್ದು ಹೇಳ್ಬೇಕಂತಂದರೆ ಇಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ತುಂಬ ಇದೆ, ಇಂಡಿಯನ್ ರೆಸ್ಟೋರೆಂಟ್ ಇದೆ. ಸೊ ಆ ಥರ ಊಟದ್ದೇನು ಪ್ರಾಬ್ಲಮ್ ಏನು ಬರೋದಿಲ್ಲ. ಸೊ ಇನ್ನೊಂದೇನು ಬಂದುಬಿಟ್ರೆ ನೀವು ಆಲ್ರೆಡಿ ಲ್ಯಾಂಗ್ವೇಜೆಲ್ಲ ಕಲ್ತು ಬಂದಿರ್ತೀರಾ ಅಂದಮೇಲೆ ನಿಮಗೆ ಯಾವುದೇ ಥರ ಲ್ಯಾಂಗ್ವೇಜು ಪ್ರಾಬ್ಲಮ್ ಬರೋದಿಲ್ಲ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಈಗಾಗಲೇ ಹೇಳ್ಬೋದೀನಿ, ಇಂಡಿಯನ್ ಮಾರ್ಕೆಟು ಅಂದಮೇಲೆ ಇಲ್ಲಿಂದ ತುಂಬ ಜಾಸ್ತಿ ಇಲ್ಲ, ಇಲ್ಲೇ ಎಲ್ಲ ಹತ್ತತ್ರ ಏನೋ ಇರುತ್ತೆ. ಸೊ ಇಲ್ಲಿ ಎಸ್ಪೆಷಲಿ ಇಲ್ಲಿ ಜರ್ಮನಿಯಲ್ಲಿ ತುಂಬ ಒಂದು ಸ್ವಲ್ಪ ಮಾರ್ಕೆಟ್ ಇವೆ, ಲೀಡಲ್, ಆಲ್ಡಿ, ಸೊ ಆ್ಯಕ್ಷನ್, ಈ ಥರ ಎಲ್ಲ ತುಂಬ ಇವೆ. ಸೊ ಇದರಲ್ಲಿ ನಿಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ ಅನ್ಕೊತೀನಿ. ವಾಟ್ ಎವರ್ ಏನೋ ಕುಕ್ಕಿಂಗ್ಗೆ ಸಂಬಂಧಪಟ್ಟಂಥ ತಿನಿಸೆಲ್ಲ ಸಿಗುತ್ತೆ. ಸೊ ಇನ್ನೊಂದು ಅದೊಂದಾಯಿತು. ಆಮೇಲೆ ರೂಮ್ದು ಇಲ್ಲಿ ಏನೇನು ಯಾವ ಥರ ಇರುತ್ತೆ ಫೆಸಿಲಿಟಿ ಅಂತ ಹೇಳ್ಬೇಕಂತಂದರೆ, ಸೊ ಸ್ಟಾರ್ಟಿಂಗ್ ಬಂದಾಗೂ ನಮಗೂ ಹಾಸ್ಪಿಟಲ್ ಹೊತ್ತನೇ ಕೊಟ್ಟಿರೋದು. ಸೊ ಕೊಟ್ಟಿರೋದಂತ ನಾವು ಅವ್ರು ಪೇ ಮಾಡಲ್ಲ, ನಾವು ಪೇ ಮಾಡೋಕ್ಕಾಗತ್ತೆ. ಜಾಸ್ತಿ ಏನಿರಲ್ಲ, ಅಂದ್ಕೊಂಡು ನಾನು ಅರೌಂಡ್ 450 to 500 euro ತನಕ ಅದು ಇರುತ್ತೆ. ಸೊ ಅದನ್ನ ಬಿಟ್ಟು ನೀವು ಹಾಗೆಂತ ಅದೇ ದೊಡ್ಡ ಖರ್ಚು ಅಂತೇನಲ್ಲ, ಅದನ್ನ ಬಿಟ್ಟು ನೀವು ನಿಮ್ಮ ಸ್ಯಾಲ್ರಿಲಿ ತುಂಬ ಹಣನ ಸೇವ್ ಕೂಡ ಮಾಡ್ಬೋದು, ಅದೇನು ಇದನ್ನಿಲ್ಲ. ಸೊ ಸೇವಿಂಗ್ ಎಲ್ಲ ಈ ಥರ ಇರ್ಬೋದು. ಸೊ ರೂಮ್ ಫೆಸಿಲಿಟಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ ಅವರು ಒಂದು ಟೀ ಕುಡಿಯೋ ಏನೋ ಕಪ್ಪಿಂದ ಹಿಡ್ಕೊಂಡು ನೀವು ಎಲ್ಲ ಥರನೂ ವ್ಯವಸ್ಥೆ ಅವರೇ ಕೊಡ್ತಾರೆ. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ, ಕುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಅದು ಆ ಥರ ಏನು ಪ್ರಾಬ್ಲಮ್ ಬರೋದಿಲ್ಲ. ಸೊ ಮತ್ತು ಇನ್ನೊಂದು ಹೇಳ್ಬೇಕಂತಂದರೆ ರೂಮಲ್ಲಿ ಫೆಸಿಲಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನಂತಲ್ಲ, ನಾವು ಹೊಚ್ಕೊಳ್ಳೋಕ್ಕೆ ಬ್ಲ್ಯಾಂಕೆಟಿಂದ ಹಿಡ್ಕೊಂಡು ಎಲ್ಲ ಅವ್ರ ಥರ ಐತೆ. ನಮ್ಮದು ಇಂಡಿಯಾದಿಂದ ಏನು ತರೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಕೂಡ ಹೀಗೆ ಅಡುಗೆ ಮಾಡೋ ಥಿಂಗ್ಸ್ ಕೂಡ ಹಾಗೆ. ಸೊ ಅವರೇ ಎಲ್ಲ ಕೊಟ್ಟಿರ್ತಾರೆ. ದಿನಸಿ ಮಾತ್ರ ನಾವು ತರಬೇಕು, ಅದನ್ನು ಮರಿಬೇಡಿ ಫ್ರೆಂಡ್ಸ್. ಒಬ್ಬ ಇಂಡಿಯಾದಿಂದ ನೀವು ತಂದ್ರೇನೂ ಚೆನ್ನಾಗಿರುತ್ತೆ. ವಾಟ್ ಎವರ್ ಸ್ಪೈಸೀಸ್ ಎಲ್ಲ ನೀವು ತಂದರೆ ಚೆನ್ನಾಗಿರುತ್ತೆ. ಸೊ ಉಳ್ಕಿದ್ದೆಲ್ಲ ಇಲ್ಲಂತೂ ನಿಮ್ಗೆ ಅಫ್ಕೋರ್ಸ್ ನಾರ್ಮಲಿ ಸಿಗತ್ತೆ. ಸೊ ಅದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅನ್ಕೋತೀನಿ. ಸೊ ಈಗಾಗಲೇ ನಾವು ಮೊದಲು ಹೇಳಿದ್ದೀನಿ, ಆಗಲೂ ಈಗಲೂ ಕೂಡ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ವಾಟ್ ಎವರ್ ನನ್ನ ಲೈಫಲ್ಲಿ ಈಗ ಏನು ನಡೀತಾ ಇದೆ, ವಾಟ್ ಎವರ್ ನನ್ನ ಅಚೀವ್ಮೆಂಟ್ಗೆ ಏನೋ ಒಂದು ಇರ್ತಾರೆ, ಬ್ಯಾಕ್ಗ್ರೌಂಡ್ ಅಂತ ಯಾರೂ ಇರಲೇಬೇಕಲ್ಲ. ಸೊ ಅದೇ ಥರ ನೀವು ಅಫ್ಕೋರ್ಸ್ ನಿಮ್ಮ ಫ್ಯಾಮ್ಲಿ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಇದ್ದವ್ರು ಅಂದರೆ ನನ್ಗೆ ಮೇನ್ ಅಂತ ಬಂದುಬಿಟ್ಟು ಟರ್ನ್ ಅಂತ. ಸೊ ಈ ಟೀಮ್ ಅವರು ತುಂಬ ಅಂದರೆ ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಕೂಡ, ಯಾವ ಥರ ಏನು ಪ್ರೊಸೆಸ್ ನಡೀತದೆ ಏನಂತ ಅದನ್ನೆಲ್ಲ ಹೇಳ್ಕೊಟ್ರು. ತುಂಬ ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರು ಕೂಡ. ಸೊ ಆವಾಗ ನಮ್ಗೆ ತಿಳಿತು ಹೇಗೆ ಯಂತ್ರ ಯಾವ ಥರ ಇರುತ್ತೆ ಏನು ಅಂತ. ಅವ್ರು ಹೇಳಿದ್ಮೇಲೆ ನಮ್ಗೆ, ಯಾಕಂದ್ರೆ ನಾವು ಹೊಸದಾಗಿ ಅಂದಕ್ಷಣ ನಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಯಾರಿಗಾದ್ರೂ ಕೂಡ, ನನ್ನಷ್ಟೇ ಅಲ್ಲಿ ಯಾರಿಗಾದ್ರೂ ಗೊತ್ತಾಗೋದಿಲ್ಲ. ಸೊ ಅವಾಗ ಅವರು ಸ್ವಲ್ಪ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು ನಮಗೆ ಯಾವ ಥರ ಇರುತ್ತೆ ಹೀಗೆ ಎಲ್ಲ. ಸೊ ಅವರು ಹೇಳ್ಕೊಟ್ಟಂಥ ದಾರಿ, ಸೊ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟರ್ನ್ ಟೀಮ್, ಥ್ಯಾಂಕ್ ಯು.